ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೊಂಡು ಸ್ಪರ್ಧೆ ಮಾಡ್ತಾ ಇದೆ. ಆದ್ದರಿಂದ ಹಾಸನ, ಮಂಡ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ ಎಂದು ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ಎಷ್ಟು ಕ್ಷೇತ್ರ ಅಂತೇಳಿ ಎರಡೇ ಕ್ಷೇತ್ರ ಅಂತ ಹೇಳುವಾಗ ಎಲ್ಲರಿಗೂ ಕೂಡ ಅಯ್ಯಯ್ಯ ಒಂದು ರೀತಿಯಲ್ಲಿ ಜೆ ಡಿ ಎಸ್ಗೆ ನಾಚಿಕೆ ಆಗೋದಕ್ಕೆ ಶುರುವಾಗಿತ್ತು. ಏನಪ್ಪ ಇದು 2 ಕ್ಷೇತ್ರ ಮಂಡ್ಯ, ಹಾಸನ ಹೆಂಗೂ ಗೆಲ್ತೀವಿ ನಾವು ಸ್ವಲ್ಪ ಟ್ರೈ ಮಾಡಿದರೆ, ಅದು ಬಾರಿ ಸುಮಲತಾ ಗೆದ್ದಿರ್ಬೋದು, ಬೇರೆ ಬೇರೆ ಕಾರಣಗಳಿದೆ. ಇದಕ್ಕೆ ಬೇಕಾಗಿ ಬರಬೇಕಾ ಅಂಥೇಳಿ ಜೆ ಡಿ ಎಸ್ಸು 3 ಸೀಟ್ ಸಿಕ್ಕಿದೆ. ಈಗಲೂ ಒಮ್ಮೊಮ್ಮೆ ಅರ್ಥ ಆಗ್ತಾ ಇಲ್ಲ, 3 ಸೀಟಿಗೆ ಬೇಕಾಗಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗಬೇಕಾಗಿತ್ತಾ ಅಂತ. ಆದರೆ 3 ಸೀಟ್ ಆಗಿದ್ದರೂ ಕೂಡ ಅಥವಾ ಇಬ್ಬರೇ ಗೆದ್ದರೂ ಕೂಡ ಲೋಕಸಭೆಯಲ್ಲಿ ಏನಾದರೂ ಎನ್ ಡಿ ಎ ಮತ್ತೆ ಅಧಿಕಾರಕ್ಕೆ ಬಂದರೆ ಜೆ ಡಿ ಎಸ್ ಪಾಲಿಗೆ ಒಂದು ದೊಡ್ಡ ಮಂತ್ರಿಗಿರಿ ಗ್ಯಾರಂಟಿ. ಆ ಮಂತ್ರಿಗಿರಿಗಳು ಇಲ್ಲಿಯ ಮುಖ್ಯಮಂತ್ರಿ ಅಷ್ಟು ಪವರ್ಫುಲ್ ಆಗಿರುತ್ತೆ, ದೊಡ್ಡ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ. ಏನು ಹೇಳಿದ್ದಾರೆ ಸಾಹೇಬರು ಕೇಳಿಸ್ಕೊಳ್ಳಿ. माननीय देवगौड़ा जी और माननीय कुमार स्वामी जी प्रमुख हैं, तो चुनाव जब शुरू होगा तब एक साथ दिखेंगे. अभी तो चुनाव की तैयारी हो रही थी ना. क्या दिया था इसका कोई महत्व नहीं होता. क्या हुआ इसका महत्व होता है. 25 सीटें भाजपा लड़ रही है और 8 सीटें जेडीएस लड़ रही है. बहुत समर्पित और बहुत लोकप्रिय है. वो हमारा कार्यकर्ता है, हम उसके भविष्य की चिंता करेंगे. ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಆಗಿದೆ. 3 ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿ ಅಂತ ಬಹುತೇಕ ಫಿಕ್ಸ್ ಆಗಿದೆ. ಮಂಡ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರೆ. ಮಂಡ್ಯದಲ್ಲಿ ಮಂಡ್ಯ ಇತ್ತೀಚಿನ ದಿನಮಾನಗಳಲ್ಲಿ 3 ವಿಧಾನ ಪರಿಷತ್ ಚುನಾವಣೆ ನಡೆಯಿತು, ಸೋತು ಹೋಯಿತು. 6 ಉಪಚುನಾವಣೆಗಳು ನಡೆಯಿತು, ಸೋತು ಹೋಯಿತು. ತುಂಬ ಚುನಾವಣೆಗಳು ನಡೆಯಿತು, ಸೋತೋಗ್ಬಿಟ್ಟು. ಹಾಗಾಗಿ ಮತ್ತೊಮ್ಮೆ ಅದನ್ನು ರಹದಾರಿಗೆ ತರಬೇಕು ಅಂತಂದರೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಬೇಕು. ಮತ್ತೊಂದು ಕಡೆ ಚನ್ನಪಟ್ಟಣದವರೇ ಹೋಗೋಂಗಿಲ್ಲ ಅಂತೇಳಿ ಫೈಟ್ ಮಾಡ್ತಾ ಇದ್ದಾರೆ. ನಂಬರ್ 1 ಇಲ್ಲಿ 3 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ರೆಬಲ್ ಇದ್ದಾರೆ. 3 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ರೆಬಲ್ ಇದ್ದಾರೆ. ಹೆಂಗೆ ಸರಿ ಮಾಡ್ತಾರೆ ನೋಡಿ. ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ, ಪ್ರಜ್ವಲ್ ರೇವಣ್ಣ ಹಾಸನದಿಂದ, ಮಲ್ಲೇಶ್ ಬಾಬು ಕೋಲಾರದಿಂದ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಆದರೆ ಈ 3 ಕ್ಷೇತ್ರಗಳಲ್ಲೂ ಕೂಡ ಮಂಡ್ಯದಲ್ಲಿ ಸುಮಲತಾ, ಹಾಸನದಲ್ಲಿ ಪ್ರೀತಮ್ ಗೌಡ್ರು, ಕೋಲಾರದಲ್ಲಿ ಮುನಿಸ್ವಾಮಿ ಅಥವಾ ಉಳಿದ ಮುನಿಸ್ವಾಮಿಯನ್ನು ಶಮನಗೊಳಿಸ್ಬೋದು. ಆದರೆ ಅದರ ಹೊರತಾಗಿ ಕೂಡ ಅಲ್ಲಿ ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಒಂದಾದರೆ ಬೇರೆ ಪಕ್ಷಗಳಿಗೆ ಅಷ್ಟು ಈಸಿ ಇಲ್ಲ. ಜೆ ಡಿ ಎಸ್ಗೆ ವೋಟ್, ಅಲ್ಲಿ ಬಿ ಜೆ ಪಿಗೆ ವೋಟ್ ಬರ್ತಾ ಇತ್ತು ಲೋಕಸಭಾ ಚುನಾವಣೆಯಲ್ಲಿ. ಅದು ಬಿ ಜೆ ಪಿಗೆ ಕಂಪ್ಲೀಟಾಗಿ ಟರ್ನ್ ಆಗುತ್ತಾ ಅಥವಾ ಜೆ ಡಿ ಎಸ್ಗೆ ವೋಟ್ ಹಾಕ್ತಾರಾ ಕೋಲಾರದಲ್ಲಿ, ಇಂಥ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ.